ಪ್ರೇಕ್ಷಕ ಮಹಾಶಯರಲ್ಲಿ ಸವಿನಯ ಪ್ರಾರ್ಥನೆ. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮದ ವಿಡಿಯೋ ತುಣುಕು ಅಂದರೆ ಅದನ್ನು ಲಿಂಕ್ ಮಾಡಿ ನಾವು ಕಳಿಸ್ಬೇಕಾಗಿರೋದ್ರಿಂದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದೆರಡು ಪದಗಳನ್ನು ಇಂಗ್ಲೀಷ್ ಪದವನ್ನು ಬಳಸಿ ನಂತರ ನಮ್ಮ ಕನ್ನಡ ಭಾಷೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ತಮ್ಮೆಲ್ಲರ ಅನುಮತಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಫಾರ್ ಆಲ್ ಆಡಿಯನ್ಸ್. ಟುಡೇ ದ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಅರೇಂಜ್ಡ್ ಬೈ ಧನಸ್ಸು ಸಾಂಸ್ಕೃತಿಕ ಕಲಾ ವೇದಿಕೆ ಪ್ರೆಸೆಂಟಿಂಗ್ ಗಯ ಚರಿತ್ರೆ mythological play. The program is sponsored by Ministry of Culture, Government of India, New Delhi. Once again, we convey our best wishes and thankful to the Ministry of Culture for encouraging and supporting for theatre activities. Thank you. We are cordially invite the honorable guests to inaugurate the function and preside the program. ಪ್ರೇಕ್ಷಕ ಮಹಾಶಯರೇ, ಧನಸ್ಸು ಸಾಂಸ್ಕೃತಿಕ ಕಲಾ ಸಂಘ ಯಶವಂತಪುರ ಈ ಸಂಸ್ಥೆಯವರು ಈ ದಿನ ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಗಯಚರಿತ್ರೆ ಎಂಬ ಒಂದು ಪೌರಾಣಿಕ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಲು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಮತ್ತು ಗಯನ ಪಾತ್ರವನ್ನು ಸಹ ಮಾಡಿರ್ತಕ್ಕಂಥ ಗೌರೀಶ್ SK ರಾಜ್ಯಾಧ್ಯಕ್ಷರು ಜಾಗೃತಿ ಸೇನೆ ಅವರು ದಯಮಾಡಿ ಬಂದು ಆಸೀನರಾಗಬೇಕು. ಹಾಗೆ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಒಪ್ಪಿರ್ತಕ್ಕಂಥ ಡಾಕ್ಟರ್ ಎಂ ಜಗದೀಶ್ ಗೌಡ ಅಧ್ಯಕ್ಷರು ಕರುನಾಡ ರಂಗ ಕಲಾವಿದರ ಒಕ್ಕೂಟ ಅವರನ್ನು ಸಹ ನಾವು ವೇದಿಕೆಗೆ ಬರಮಾಡ್ತಾ ಇದ್ದೀವಿ. ಇನ್ನು ಮುಖ್ಯ ಅತಿಥಿಗಳಾಗಿ ಆಶೀರ್ವಚನವನ್ನು ಸಹ ನೀಡಲು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಶ್ರೀ ನರಸಿಂಹಯ್ಯ ಸ್ವಾಮಿಯವರು ಪ್ರಧಾನ ಅರ್ಚಕರು, ಮಹಾಲಕ್ಷ್ಮಿ ಲೇಔಟ್, ಶ್ರೀ ಶನಿದೇವರ ದೇವಸ್ಥಾನ ದಯಮಾಡಿ ಅವರು ಸಹ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು ಅಂತ ಕೇಳ್ತೀನಿ. ಇನ್ನು ಶ್ರೀ ರಾಮಚಂದ್ರ ಜಲಮಂಡಳಿ ಅಧ್ಯಕ್ಷರು, ಅಖಿಲ ಕರ್ನಾಟಕ ರಂಗ ಕಲಾವಿದರ ಒಕ್ಕೂಟ, ಶ್ರೀ ಪಟೇಲ್ ಗಂಗರಾಜು ಕಲಾವಿದರು ಮತ್ತು ಕಲಾ ಪೋಷಕರು, ಶ್ರೀ ಡಿ ರಾಜು ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ, ಶ್ರೀ ಶಶಿಧರ್ ಬೆಳ್ಳೂರ್ ಕಲಾ ಪೋಷಕರು, ಶ್ರೀ NT ಕೃಷ್ಣಪ್ಪ ಹಿರಿಯ ರಂಗಭೂಮಿ ಕಲಾವಿದರು ನಾಗೊಂಡಳ್ಳಿ, ಶ್ರೀ G ಕೃಷ್ಣಮೂರ್ತಿ ಕೇಬಲ್ ಹಿರಿಯ ಕಲಾವಿದರು, ಶ್ರೀ ನಾರಾಯಣಪ್ಪ ವಿ ಜಾಲ್ಗೆರೆ ಕಲಾವಿದರು ಮತ್ತು OBC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾವು ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಡಿ ಚಂದ್ರಶೇಖರ್ ಹಿರಿಯ ರಂಗಭೂಮಿ ಕಲಾವಿದರು ಕದ್ರೇನಹಳ್ಳಿ, SA ನಂಜುಂಡಪ್ಪ ಹಿರಿಯ ರಂಗಭೂಮಿ ಕಲಾವಿದರು, ಶ್ರೀ ದೊಡ್ಡಮನೆ ವೆಂಕಟೇಶ್ ಚಲನಚಿತ್ರ ನಿರ್ಮಾಪಕರು, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಶ್ರೀ ಹಂಸರಾಜ್ ರಂಗಭೂಮಿ ಮತ್ತು ಕಿರುತೆರೆ ನಟರು, ಶ್ರೀ ನಾರಾಯಣ ಸ್ವಾಮಿ ಚನ್ನಳ್ಳಿ ಹಿರಿಯ ರಂಗಭೂಮಿ ಕಲಾವಿದರು ದೇವನಹಳ್ಳಿ, ಶ್ರೀ KG ನಾರಾಯಣ್ ಕಲಾವಿದರು ಮತ್ತು ಬೆಳ್ಳಿ ಕಿರೀಟ ಮತ್ತು ಸ್ವರ್ಣ ಕಡಗ ಪುರಸ್ಕೃತರು, ಶ್ರೀ ದೇವಿಹಳ್ಳಿ ಮಂಜಣ್ಣ ಅವರು ಮಂಜುನಾಥ್ ಹಿರಿಯ ರಂಗಭೂಮಿ ಕಲಾವಿದರು ತುರುವೇಕೆರೆ. ಇನ್ನು ನಮ್ಮೆಲ್ಲರ ಚಿರಪರಿತರಾದ ಶ್ರೀ ಇರ್ಗಪ್ಪ ಹಿರಿಯ ರಂಗಭೂಮಿ ಕಲಾವಿದರು. ಈ ಎಲ್ಲ ಗಣ್ಯ ಮಹನೀಯರನ್ನ ಮತ್ತೊಮ್ಮೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಅವರೆಲ್ಲರೂ ಬಂದು ಆಸೀನರಾಗಬೇಕು. ಕಲ್ಲೂರ್ ಶ್ರೀನಿವಾಸ್ ಗುರುಗಳು ಸ್ವರ್ಣ ಕಿರೀಟ ಪುರಸ್ಕೃತರು ದಯಮಾಡಿ ಆಗಮಿಸಬೇಕು. ಹಾಗೆ ಮುದುಗುರ್ಕಿ ಮೋಹನ್ ಬಾಬು ಅವರು ದೇವನಹಳ್ಳಿ ತಾಲೂಕು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು, ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಗೌರೀಶ್ SK ಅವರು ದಯಮಾಡಿ ರಾಜ್ಯಾಧ್ಯಕ್ಷರು ಜಾಗೃತಿ ಸೇನೆ ಹಾಗೂ ಇಂದಿನ ನಾಟಕದ ಒಂದು ಪ್ರಮುಖ ನಟರು ಗಯನ ಪಾತ್ರವನ್ನು ಸಹ ವಹಿಸ್ತಾ ಇದ್ದಾರೆ.
ಹಾಗೂ ಈ ದಿನದ ನಾಟಕದ ನಿರ್ದೇಶನವನ್ನು ನಾಟಕ ಮತ್ತು ಸಂಗೀತ ಹಾರ್ಮೋನಿಯಂ ನಿರ್ದೇಶನ ಮಾಡ್ತಾ ಇರತಕ್ಕಂಥ ಗುರುಗಳಾದ ಮಾಲೂರು ಲಕ್ಷ್ಮಣರವರು ಸಹ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈಗಾಗಲೇ ಕರೆದಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರು ದಯಮಾಡಿ ಯಾರಾದರೂ ನಂತರ ಬಂದಿದ್ರೆ ದಯಮಾಡಿ ಬಂದು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು ಅಂತ ಕೋರ್ತಾ ಇದ್ದೀನಿ. ಬುಲೆಟ್ ನಿಂಗಣ್ಣ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮತ್ತೊಮ್ಮೆ ಮುಖ್ಯ ಅತಿಥಿಗಳನ್ನು ವಿಶೇಷ ಆಹ್ವಾನಿತರಲ್ಲಿ ನನ್ನ ಮನವಿ, ದಯಮಾಡಿ ಇಲ್ಲಿ ಕರೆದಂಥ ಎಲ್ಲ ಗಣ್ಯ ಮಹನೀಯರು ಒಂದು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು ಅಂತ ಕೋರ್ತಾ ಇದ್ದೀನಿ. ವಾಗಾರ್ಥವಿವ ಸಂಪೃಕ್ತವು ವಾಗಾರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ಆದಿ ದಂಪತಿಗಳಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರಿಗೆ ವಂದಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆಯನ್ನು ನೀಡೋಣ. ಎಲ್ಲ ಗಣ್ಯ ಮಹನೀಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಟ್ಟಿಗೆ ಎಲ್ಲ ಕಲಾ ಪೋಷಕರು, ಕಲಾವಿದರು, ಸಮಾಜ ಸೇವಕರು, ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಧನಸ್ಸು ಸಾಂಸ್ಕೃತಿಕ ಕಲಾ ಸಂಘದ ಪರವಾಗಿ, ಈ ಧನಸ್ಸು ಸಾಂಸ್ಕೃತಿಕ ಕಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಧನಲಕ್ಷ್ಮಿಯವರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವ ಮುಖಾಂತರ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಗೌರೀಶ್ SK ರಾಜ್ಯಾಧ್ಯಕ್ಷರು ಜಾಗೃತಿ ಸೇನೆ ಇವರೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರು ಕೈ ಜೋಡಿಸಿ ಜ್ಯೋತಿಯನ್ನ ಬೆಳಗಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಕೋರ್ತಾ ಇದ್ದೀನಿ. ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತಿ ಸಕಲ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. RM ಮುನಿಯಲ್ಲಪ್ಪ ಅವರು ನಿವೃತ್ತ ಮುಖ್ಯೋಪಾಧ್ಯಾಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಒಂದೆರಡು ಕಲಾವಿದರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ನುಡಿಯಬೇಕು ಅಂತ ಕೋರ್ತಾ ಇದ್ದೀನಿ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಮೊದಲಿಗೆ ಪಾರ್ವತಿ ಪರಮೇಶ್ವರ ಅವರಿಗೆ ನಮಸ್ಕರಿಸುತ್ತಾ, ಇವತ್ತು ಈ ಒಂದು ಗಯಚರಿತ್ರೆ ಎಂಬ ಪೌರಾಣಿಕ ನಾಟಕವನ್ನು ಧನುಸು ಸಾಂಸ್ಕೃತಿಕ ಕಲಾ ಸಂಘದಿಂದ ಏರ್ಪಡಿಸಿರೋದು. ಅವರಿಗೆ ಎಲ್ಲ ಆ ಕಲಾ ತಂಡಗಳಿಗೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಹೇಳ್ತಾ, ಈ ಒಂದು ನಾಟಕದ ನಿರ್ದೇಶಕರಾಗಿರತಂಥ ನನ್ನ ಪೂಜ್ಯ ಗುರುಗಳು, ನನ್ನ ಪ್ರತಿಯೊಂದು ನಮ್ಮ ಯಶಸ್ಸಿಗೆ ಕಾರಣೀಭೂತರಾದಂಥ ನಮ್ಮ ಮಾಲೂರು ಲಕ್ಷ್ಮಣ್ ಮಾಸ್ಟ್ರು ಅವ್ರಿಗೂ ಸಹ ನಾನು ಮೊದಲಿಗೆ ಅಭಿನಂದನೆಗಳು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಗೌರವಪೂರ್ವಕ ಅವರಿಗೆ ಅಭಿನಂದನೆಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಮಗೆ ಕಳೆದ ವಾರ ನಮ್ಮ ಮಾಸ್ಟ್ರು ಗೌರೀಶ್ ನೀವು ಈ ಒಂದು ಗೈಪಾತ್ರ ಮಾಡ್ಬೇಕಂತ ಹೇಳಿದಾಗ ಗುರು ಹೇಳಿದ ತಕ್ಷಣ ನಾವು ಇಲ್ಲ ಅನ್ಬಂದುಂಟು. ನಾನು ಮೊದಲಿಗೆ ಇಲ್ಲಿ ನಾನು ಬಣ್ಣ ಹಚ್ಚಿರೋದು ಇದೇ ಫಸ್ಟ್ ಟೈಮು. ತುಂಬ ಅವಕಾಶಗಳು ಬಂದಿತ್ತು, ಆದರೆ ನಾನು ಯಾವತ್ತೂ ಆಡ್ದವನಲ್ಲ. ಆದರೆ ಮಾಸ್ಟ್ರಿಗೆ ನಾನು ಗೌರಿಗೆ ಒಂದು ಗೌರವ ಕೊಡಬೇಕು ಅಂದ್ಬಿಟ್ಟು ನಾನು ಈ ಒಂದು ಪಾತ್ರಕ್ಕೆ ಒಪ್ಕೊಂಡೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಎಲ್ಲ 9 ಪಿಲ್ಲರ್ಸ್ ಬಳಗದ ಸದಸ್ಯರಿಂದ, ಯಾಕಂತ ಹೇಳಿದ್ರೆ ನಮ್ದು ಒಂದು ತಂಡ ಇದೆ.
ನಮ್ಮ ರಾಮಸ್ವಾಮಿ ಶ್ರೀಧರ್ ಸರು, ನಮ್ಮ ಮಾಸ್ಟ್ರು ಎಚ್.ಎಂ. ಮಾಸ್ಟ್ರು ಜಯರಾಮ್ ಸರ್ಜಾ, ಮತ್ತು ನಮ್ಮ ಶಿವಶಂಕರು, ಕುಮಾರು ರೆಡ್ಡಿಯವರು, ವೆಂಕಟೇಶಣ್ಣವರು, ನಮ್ಮದೊಂದು ಸ್ನೇಹ ಬಳಗ ಇದೆ. ಆ ಸ್ನೇಹ ಬಳಗದ ಎಲ್ಲ ಅವರ ಪರವಾಗಿ ನಾನು ಈ ಒಂದು ಕಲಾಕ್ಷೇತ್ರಕ್ಕೆ ನಾನು ಹೃದಯಪೂರ್ವಕದ ಅಭಿನಂದನೆಗಳು ಹೇಳ್ತಾ, ಇಂತಹ ಒಂದು ಈ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಸಂಸ್ಕೃತಿಗೂ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಅನೇಕ ಮಹನೀಯರು ಬಿಟ್ಟೋದಂಥ ಇಂತಹ ಕಲೆಯನ್ನು ನಾವು ಪ್ರದರ್ಶನ ಮಾಡಬೇಕು. ಈ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗುರುಗಳು ಸಮಾನದಂಥ ಮಹಾದೇವಪ್ಪ ಅವರು ಕಳೆದ ಇನ್ನೇ ಒಂದು 6 ತಿಂಗಳಲ್ಲಿ ರಿಟೈರ್ಡ್ ಆಯಿತು, ನಿವೃತ್ತಿ ಹೊಂದಿದ್ರು. ಅವರು ಸಹ ತುಂಬ ದೂರದಿಂದ ಇದ್ದರು. ನಾನು ಕರೆ ಮಾಡಿದಾಗ ಪಾಪ ಅಲ್ಲಿಂದ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲ ಕಲಾ ಪ್ರೋತ್ಸಾಹದಿಂದ ಅವ್ರಿಗೆ ಅಭಿನಂದನೆ ಹೇಳ್ತಾ, ಜಾಸ್ತಿ ಮಾತಾಡೋಕೆ ಹೋಗಬಾರ್ದು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಂದಿರತಕ್ಕಂಥ ನಿಮ್ಮೆಲ್ರಿಗೂ ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ. ನಮಸ್ಕಾರ. ಪ್ರಧಾನ ಪಾತ್ರವನ್ನು ಸಹ ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವ ಮೂಲಕ ಅನೇಕ ಸಂದೇಶಗಳನ್ನು, ವಿಚಾರಗಳನ್ನು ಮಾತನಾಡಿದಂಥ ಗೌರೀಶ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶನಿ ಮಹಾದೇವರ ದೇವಾಲಯದ ಪ್ರಧಾನ ಅರ್ಚಕರು ಮಹಾಲಕ್ಷ್ಮಿ ಲೇಔಟ್ನ ನರಸಿಂಹಯ್ಯ ಸ್ವಾಮೀಜಿಯವರಿಗೆ ಈಗ ಗೌರವ ಸಮರ್ಪಣೆ. ನಿಮ್ಮೆಲ್ಲರ ಚಿರಪರಿಚಿತ ಗುರುಗಳಾದಂಥ ಕರ್ನಾಟಕ ನಾಟಕ ಅಕಾಡೆಮಿ, ಕೆಂಪೇಗೌಡ ಪ್ರಶಸ್ತಿ, ಸ್ವರ್ಣ ಕಿರೀಟ ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಪೂಜ್ಯ ಗುರುಗಳಾದಂಥ ಕಲ್ಲೂರು ಶ್ರೀನಿವಾಸರವರಿಗೆ ಗೌರವ ಸಮರ್ಪಣೆ. ರಾಮಸ್ವಾಮಿರವರು ಜೀವಿಕಾ ರಾಜ್ಯ ಕಲಾ ಸಂಚಾಲಕರು. ಗೌರೀಶ್ ರವರು ರಾಜ್ಯಾಧ್ಯಕ್ಷರು ಜಾಗೃತಿ ಸೇನೆ. ಬುಲೆಟ್ ಲಿಂಗಣ್ಣವರು ಜಾಲ್ಗೆರೆ ನಾರಾಯಣಪ್ಪನವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಡಾಕ್ಟರ್ ಎಂ ಜಗದೀಶ್ ಗೌಡರವರು, ಎನ್ ಟಿ ಕೃಷ್ಣಪ್ಪನವರು, ತುರುವೇಕೆರೆ ಮಂಜಣ್ಣನವರು, ಹಿರಿಯ ರಂಗಭೂಮಿ ಕಲಾವಿದರು. ಇದಾದ್ಮೇಲೆ ಮಧ್ಯದಲ್ಲಿ ಡಿಸ್ಟರ್ಬ್ ಬೇಡ. ಇಂದಿನ ನಾಟಕದ ನಿರ್ದೇಶಕ ಕೆ.ಜಿ. ನಾರಾಯಣ್ ಈ ದಿನದ ನಾಟಕದ ರಂಗಸಜ್ಜಿಕೆ ಮತ್ತು ವಸ್ತ್ರಾಲಂಕಾರ, ಸ್ವರ್ಣ ಕಿರೀಟ ಮತ್ತು ಬೆಳ್ಳಿ ಕಿರೀಟ ಮತ್ತು ಸ್ವರ್ಣ ಕಡಗ ಪುರಸ್ಕೃತರು. ಈ ದಿನದ ನಾಟಕದ ನಿರ್ದೇಶಕರು ಹಾರ್ಮೋನಿಯಂ ಮತ್ತು ನಾಟಕ ನಿರ್ದೇಶನ ಮಾಲೂರು ಲಕ್ಷ್ಮಣರವರು. ಇದುವರೆಗೂ ಬಹಳ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದಂಥ ಶಾಂತಣ್ಣವ್ರಿಗೂ ಸಹ
ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಧನಲಕ್ಷ್ಮೀರವ್ರದ್ದು ಕಳೆದ ತಿಂಗಳಿನಲ್ಲಿ ಹುಟ್ಟಿದಬ್ಬ ಆಗಿತ್ತು. ಆಚರಣೆಯನ್ನು ಮಾಡೋಕ್ಕಾಗಲಿಲ್ಲ. ಆದರೂ ಸಹ ತುಂಬ ಅಭಿಮಾನದಿಂದ ಪ್ರೀತಿಪೂರ್ವಕವಾಗಿ ಕಲಾಕ್ಷೇತ್ರದಲ್ಲಿ ಶುಚಿಯನ್ನು ಮಾಡ್ತಕ್ಕಂಥ, ಕಲಾಕ್ಷೇತ್ರವನ್ನು ಸ್ವಚ್ಛ ಮಾಡ್ತಕ್ಕಂಥ ಮಹಿಳೆಯರಿಗೆ ಅವರು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ವಸ್ತ್ರವನ್ನ, ಸೀರೆಯನ್ನು ಕೊಡುವ ಮೂಲಕ ದಯಮಾಡಿ ಕಾರ್ಯಕ್ರಮಕ್ಕೆ ಶುಚಿತ್ವ ಬಹಳ ಪ್ರಾಮುಖ್ಯತೆ. ಇವರೆಲ್ಲರ ಒಂದು ಕೊಡುಗೆ, ಇವರೆಲ್ಲರ ಸೇವೆ ಬಹಳ ಅಗಾಧವಾಗಿರ್ತಕ್ಕಂಥದ್ದು. ರಂಗಮಂದಿರದಲ್ಲಿ ಬಹಳಷ್ಟು ಜನ ಪ್ಲಾಸ್ಟಿಕ್ ಇರ್ಬೋದು, ಕಡಲೆ ಸಿಪ್ಪೆ ಇರ್ಬೋದು, ಈಗೆಲ್ಲ ಒಂದು ಹರಡ್ಬಿಟ್ಟು ಹೋಗಿರ್ತಾರೆ. ಇವರೆಲ್ಲರೂ ಸಹ ಅದನ್ನು ಸ್ವಚ್ಛ ಮಾಡಿ ಕಲಾಕ್ಷೇತ್ರವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡು ಹೋಗೋದಕ್ಕೆ ಸಹಕಾರ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಮಹಿಳಾ ಮಣಿಯರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ದಿನದ ಪ್ರಧಾನ ನಾಟಕದ ಪ್ರಧಾನ ಪಾತ್ರವನ್ನ ಮಾಡಿರ್ತಕ್ಕಂಥ ಗೌರೀಶ್ SK ರಾಜ್ಯಾಧ್ಯಕ್ಷರು, ಜಾಗೃತಿ ಸೇನೆ, ಇವರನ್ನ 9 ಪಿಲ್ಲರ್ಸ್ ವತಿಯಿಂದ ಒಂದು ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರು, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಮತ್ತು ಕರ್ನಾಟಕ ನಿಜವಾಗಲೂ ನಾವು ಸಹ ಸಾಮಾಜಿಕವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಮತ್ತು ಬಡಬಗ್ಗರಿಗೆ ಆನೇಕಲ್ ತಾಲೂಕು ಮತ್ತು ರಾಜ್ಯಾದ್ಯಂತ ಸುಮಾರು ಸಹಾಯವನ್ನ ಮಾಡ್ತಾ ಈ ತಂಡ ಇದೀವಿ. ಗೌರೀಶ್ ಅವರು ನಮ್ಮ ತಂಡದಲ್ಲೂ ಒಬ್ಬ ಸದಸ್ಯರು. ನಾವು ಇಲ್ಲಿ ಯಾರು ಅಧ್ಯಕ್ಷರು, ಯಾರು ಗೌರವಾಧ್ಯಕ್ಷರು ಅಂತ ಏನು ಇಲ್ಲ, ಎಲ್ಲರೂ ಸಮಾನರು ಅನ್ನೋ ಒಂದು ಸಮಾನ ಮನಸ್ಕರಾಗಿ ಈ ಒಂದು ದೃಷ್ಟಿಕೋನದಲ್ಲಿ ಗೌರೀಶ್ ಅವರಿಗೆ 9 ಪಿಲ್ಲರ್ಸ್ ಮತ್ತು ಯಾಕಂದ್ರೆ ನಾಟಕ ಪ್ರಾರಂಭ ಆದ ಮೇಲೆ ಯಾವುದೇ ತರಹದ ಅಡಚಣೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಮ್ಮ ತಂಡದ ಪರವಾಗಿ ಮತ್ತು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಕಲಾಭಿಮಾನಿಗಳ ಪರವಾಗಿ ಎಲ್ಲ ಅವರಿಗೆ ಹೃದಯ, ಮತ್ತೆ ಈ ನಾಟಕದ ನಿರ್ದೇಶಕರಾದಂತ ನಮ್ಮ ಲಕ್ಷ್ಮಣ್ ಮಾಸ್ಟರ್, ಇನ್ನೊಂದು ಇದೆಯಲ್ಲಪ್ಪ ಸರ್, ಇನ್ನೊಂದಿದೆ ಯಾಕೆ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಎಲ್ಲ ಕಲಾಭಿಮಾನಿಗಳ ಮೇಲೆ ಇರಲಿ ಅಂತ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಂಪಿನ ಬನವಾಸಿಗೆ ಕರಗುವ ಬೆಳ್ಗಳ ಬೇರುಗಳ ನೆನೆಯುವ ಮನ, ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಕುಳಿ ಹೋಗುವ ಮನ. ನಿಜವಾಗ್ಲೂ ನಮ್ಮ ಮಾಲೂರು ಲಕ್ಷ್ಮಣ್ ಮಾಸ್ಟರ್ ಅವರು ಕನ್ನಡವೇ ನಮ್ಮ ಆನೇಕಲ್ಲಲ್ಲಿ ಇವತ್ತು ಬಹಳ ಅದ್ಭುತವಾಗಿ ಸುಮಾರು ನಾಟಕಗಳನ್ನು ಕಲಿಸ್ತಾ ಇದ್ದಾರೆ. ಅವರ ಮಾತೆತ್ತಿದ್ರೆ ಸಾಕು, ಎಲ್ಲರೂ ಸಹ ಈಗ ಮುಂದೆ ಬಂದು ನಾಟಕಗಳನ್ನು ಕಲಿತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅವರಿಗೆ ನಮ್ಮ 9 ಪಿಲ್ಲರ್ಸ್ನ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ
ನಮ್ಮ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಸಿಂಗನಗರದ ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊಂಪಿಗೆ ಮಾವಿನ ಹಾಗೆ ಗೆದ್ದಲಹಳ್ಳಿ ಮೂರ್ತಿ ಸಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ತಯಿಂದ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಕ್ಷಮಿಸಬೇಕು, ಎಂದೆಂದಿಗೂ ತಾನು ಇಲ್ಲಿ ಕೊಂಚ ಗಲಿಬಿಲಿಯಾಗಿದ್ದರಿಂದ ಕ್ಷಮಿಸಬೇಕು ಅಂತ ಕೋರುತ್ತಾ, ಶ್ರೀ ಕುಮಾರರಾಮ ಕಲಾ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಯವರು, ನಾಟಕ ನಿರ್ದೇಶಕರು ಸಹ ಹೌದು, ಹಾಗೆ ರಂಗ ಸಂಘಟಕರು, ಕಲಾ ಪೋಷಕರು, ಅನೇಕ ಪಾತ್ರಗಳನ್ನು ಮಾಡಿ ನಾನು ಸಹ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಅವರಿಗೆ ಈಗ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಸಂಘದ ವತಿಯಿಂದ. ದಯಮಾಡಿ ಕ್ಷಮಿಸಬೇಕವರು, ನಾವು ಪ್ರಾರಂಭದಲ್ಲೇ ಕರಿಬೇಕಾಗಿತ್ತು, ಸ್ವಲ್ಪ ಕಾರ್ಯಕ್ರಮದ ಅಡಚಣೆ ಆದ್ದರಿಂದ ಕ್ಷಮಿಸಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಕೋರ್ಕೊಳ್ತೀನಿ. ಎಲ್ಲ ನನ್ನ ಸ್ನೇಹ ಬಳಗದ ಸ್ನೇಹಿತರಿಗೆ ಮತ್ತೊಮ್ಮೆ ಈ ನಾಟಕದ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.